ಬಂದಾಗ ಬದಲಾಗುತ್ತೆ. ಕೇಳ್ತಾ ಇದ್ರೆ 92.7 ಬಿಗ್ ಎಫ್ ಲೈಫ್ ಸೂಪರ್ ಗುರು. ಸ್ತೋತ್ರ. ನಮ್ಮ ಕಥೆಯ ಜೀವನದಲ್ಲಿ ಒಳ್ಳೆ ಕೆಲಸ, ಹುಡುಗಿ ಎಲ್ಲ ಆಯ್ತು. ಪ್ರೆಷರ್ನ ತಡೆಯೋಕ್ಕಾಗದೆ ಕೆಲಸಕ್ಕೆ ರಿಸೈನ್ ಮಾಡಿ ಬಂದಿದ್ದಾನೆ. ಅಣ್ಣ ಒಂದು ಪ್ಯಾಕ್ ಸಿಗರೇಟ್ ಕೊಡಿ. ಫಸ್ಟು ತಾಂಡಿರೋ ಸಾಲ ತೀರಿಸು, ಆಮೇಲೆ ತಗೋ. ಅಣ್ಣ ಕೊಡೋಣ, ಕೊಡ್ತೀನಿ ಪ್ಲೀಸ್. ಆಮೇಲೆ ಕೊಡ್ತೀನಿ ಅಂದಲ್ಲ ಬ್ರೋ, ಹೋಗಿ. ಇಂತ ನನ್ನ ಮಗಳಿಗೆ ಲ್ಯಾಕ್ಸ್ ಎಲ್ಲ ಕೊಡ್ತೇವೆ ಗುರು, ಹುಡುಗರು ಲೈಟ್ಸು. ಸ್ತೋತ್ರ. ಯಾರೇನು ಅಂತ ಯೋಚನೆ ಮಾಡಬೇಡಿ. ಏನೋ ರಾಜ್, ನಮ್ಮ ಕಥೆಯ ಇನ್ಸ್ಪಿರೇಷನ್. ಹಲೋ ಹೇಳಮ್ಮ. ಕೆಲಸ ಸಿಕ್ತ ಮಗ? ಇಲ್ಲಮ್ಮ. ತುಂಬ ಕಡೆ ಹುಡುಕಿದೆ, ಆಗಲಿಲ್ಲ. ಅಪ್ಲೈ ಮಾಡಿಕೊಂಡೆ, ಬಟ್ ಫ್ರೆಶರ್ ಅಂತ ಯಾರೂ ತಗೊಂಡಿಲ್ಲ. ಟ್ರೈ ಮಾಡ್ತೀನಿ. ಏನೋ ಪ್ರಾಬ್ಲಮ್ ನಿಂದು? ಹಾಂ ನೋಡಿ ಬ್ರೋ, ಕೆಲಸ ಇದ್ದಿಷ್ಟೊಂದು ಫ್ರೆಶರ್ಸ್ ಫೀಲ್ ಆಗ್ತಾ ಇದ್ದೀರಾ. ನಾನು ಕೆಲಸ ಇಲ್ದ, ಅಮ್ಮ ಸಾಲ ಮಾಡಿ ಓದಿಸಿದ್ರು, ಮನೆ ಕಡೆ ಸಿಚುವೇಶನ್ ಸರಿ ಇಲ್ಲ, ಬಟ್ ಇಲ್ಲಿ ಬಂದು ಅಲಿತಾ ಇದ್ದೀನಿ ನಾಯಿ ಥರ. ನೋಡಿ ಬ್ರೋ, ಏನಾದರೂ ಮಾಡಿ, ನೀವೇ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಕೆಲಸ ಏನಾದರೂ ಇದೆ ಕೊಡಿಸಿ. ಏನೋ ಕೆಲಸ ಅದೇ ಕೆಲಸದಿಂದ ಫ್ರಸ್ಟ್ರೇಟಾಗಿ ರಿಸೈನ್ ಮಾಡಿ ಬಂದಿದ್ದೀನಿ, ಗೊತ್ತಾ ನಿಮಗೆ? ಅದೇ ಮ್ಯಾನೇಜರ್ ಅಂತ ದಿನ ಬೈಸ್ಕೊಂಡು ಫ್ರಸ್ಟ್ರೇಷನಲ್ಲಿ ಕೆಲಸ ಬಿಟ್ಬಿಟ್ಟು ಬಂದಿದ್ದೀನಿ. MSc ನಾನು ಹಿಂಗೆ ಸಾಯ್ತಿದ್ದೆ ಕೆಲಸ ಅಂತ. ಈಗ ಅದೇ ಕೆಲಸನೇ ನೆಮ್ಮದಿಲ್ಲ ನನಗೆ, ಅದರಿಂದ ರಿಸೈನ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಮ್ಮ ಮ್ಯಾನೇಜರು ಹಿಂಗೊಬ್ಬ ನಿನ್ನೆ ರಿಸೈನ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಇವಾಗ ನಿಮಗೆ ಈ ಕೆಲಸ ಬೇಕು ಅಂದರೆ ಕೆಲವು ಕಂಡೀಷನ್ಸ್ ನಮ್ಮ ಆಫೀಸಲ್ಲಿ ಇದೇ ಇರುತ್ತೆ. ಅದು ಬಿಟ್ಟರೆ ನಿಮ್ಗೆ ಇದೇ ಕೆಲಸ ಏನು ಬೇಕು ಸರ್? ನಾನು ಎಷ್ಟು ಆಸೆಗಳು ಕಟ್ಕೊಂಡು ಈ ಬೆಂಗಳೂರಿಗೆ ಬಂದೆ. MSc ಮುಗಿತಲು ನಮ್ಮೂರಲ್ಲಿ ಅವರನ್ನು ನೋಡಿಬಿಟ್ಟು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಬಂದೆ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಏನು ಮಾಡೋಕ್ಕಾಗಲ್ಲ ಅಂತ. ಇಲ್ಲಿಗೆ ಹೋದ್ರು ನೀವು ಫ್ರೆಶರ್ ಅಂತ ಹೇಳಿ ರಿಜೆಕ್ಟ್ ಮಾಡೋದಾಯಿತು. ನನ್ನ ಲೈಫಿಗೆ ಫುಲ್ ರಿಜೆಕ್ಷನ್ ಆಗೋಯ್ತು ಸರ್. ಎಲ್ಲ ಕಂಪನಿಗಳು ಫ್ರೆಶರ್ಸ್ ಅಂತ ರಿಜೆಕ್ಟ್ ಮಾಡ್ತಾರೆ, ಒಪ್ಕೊಳ್ತೀವಿ. ಬಿಕಾಸ್ ನಿಮ್ಗಳಿಗೆ ಆ ಲೆವೆಲಿಗೆ ಪೇಷನ್ಸ್ ಇರೋಲ್ಲ, ತಗೊಂಡ್ರೂ ಐಡಿಯಾಗಳಿರೋದಿಲ್ಲ ಮೇನಲ್ಲಿ. ಸರ್ ನೀವು ಹೇಳಿದ್ದೇನೆ ನಿಜ, ಬಟ್ ಇಲ್ಲಿ ಅರ್ಹತೆ ಇರೋರಿಗೆ ಉದ್ಯೋಗಗಳು ಸಿಗ್ತಲ್ಲ ಸರ್. ನೋಡಿ ಸರ್, ನನ್ನ ಮಾರ್ಕ್ಸ್ ಲಿಸ್ಟ್ ತೊಗೊಂಡು ನೋಡಿ ಯಾವ ಥರ ಇದೆ ಅಂತ. ಎಲ್ಲದರಲ್ಲೂ ಟಾಪ್ ಸರ್. ಮಾರ್ಕ್ಸ್ ರಾಜು ಅವರು, ಮಾರ್ಕ್ಸು ನಮ್ಮ ಕಾಲೇಜಲ್ಲೂ MSc ಟೈಮಲ್ಲಿ ಎಷ್ಟೊಂದು ಜನ ತೆಗೆದು ಟಾಪರ್ಗಳಾಗಿ ಅವಾರ್ಡ್ಗಳು ತಗೊಂಡು ಇವತ್ತು ನನ್ನ ಕಂಪ್ನಿಲೇ ಒಂದಿಬ್ಬರು ಕೆಲಸ ಮಾಡ್ತಾವೆ. ನೋಡಿ, ಲಾಸ್ಟ್ ಬೆಂಚರು ಕಂಪ್ನಿ ಮಾಡಿದ್ದೀನಿ, ಅವ್ರನ್ನೇ ಕೆಲ್ಸಕ್ಕೆ ತಗೊಂಡಿದ್ದೀನಿ. ಸರ್ ಹೆಂಗೆ ಸಾಧ್ಯ ಸರ್ ಇಷ್ಟು ಎಂಗೇಜ್ ಅಂತ ಇದೆಲ್ಲ? ನೋಡಿ ರಾಜು ಅವರೇ, ಜೀವನದಲ್ಲಿ ಇದುವರೆಗೂ ನನಗೆ ಯಾವುದೂ ಸುಲಭವಾಗಂತೂ ಸಿಕ್ಕಿಲ್ಲ. ಪಟ್ಟಿರೋ ಕಷ್ಟ, ಸುರಿಸಿರೋ ಬೆವರು, ಅನುಭವಿಸಿರೋ ಅವಮಾನಗಳು ಇವತ್ತು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ ಸರ್. ಇವಾಗ ಹೆಂಗೆ ಸರ್ ಜಾಬ್ ಇರುತ್ತಲ್ಲ ಸರ್ ನನಗೆ?
ನಿಮ್ಮ ಕಷ್ಟ ನೋಡಿದ್ಮೇಲೂ ನಾನು ನಿಮ್ಗೆ ಕೆಲಸ ಕೊಡಲಿಲ್ಲ ಅಂದರೆ ನೋಡ್ತಿರೋ ಅಭಿಮಾನಿಗಳು ಫುಲ್ಲು ನಾನು ಬೈಕೊಬಿಡ್ತಾರೆ. ರಾಜ್, ನಿಮ್ಮ ಮಾಸ್ ಕಾರ್ಡ್ ನೋಡದೆ ಕೆಲಸ ಕೊಟ್ಟಿದ್ದೀನಿ ಸರ್ ನಮ್ಮ ಫುಲ್ ಖುಷಿ ಆಗ್ಬಿಡ್ತಾರೆ ಸರ್. ಏನು ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ದಾರೆ? ಕೆನ್ ಐ ಗೆಟ್ ಮೈ ಜಾಬ್ ಬ್ಯಾಕ್? ಕೆಲಸದ ಅವಶ್ಯಕತೆ ಇತ್ತು ಸರ್. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ನಿಮ್ಮ ಜಾಬ್ ನಿಮಗೆ ಸಿಕ್ಕಿರೋದು. ಆದರೆ ಈಗ ರಾಜು ಅವ್ರು ತಗೊಂಡ್ರು. ಯಾರಿಗೆ ತಾನೇ ಕಷ್ಟ ಇರಲ್ಲ. ಒಳ್ಳೇದಾಗಲಿ, ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಇಲ್ಲ ಬ್ರೋ, ನೀವು ದರ್ಶನ್ ತಾನೆ ಅವತ್ತು ನನಗೆ ಜಾಬು. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಹಾಗೆ ಬ್ರೋ, ಲೈಫಲ್ಲೆಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಇರ್ತಾರೆ. ಕೆಲಸ ಇದ್ದಾಗ ಹುಡುಗಿ, ಅಪ್ಪ ಅಮ್ಮ, ಕಮಿಟ್ಮೆಂಟ್ಸು ಎಲ್ಲ ಮುಗಿದ್ಮೇಲೆ ಯಾರೂ ಇಲ್ಲ. ಸಿಗರೇಟು, ಗಾಡಿ ಅಷ್ಟೇ. ನಾವು ಚೆನ್ನಾಗಿದ್ದಾಗ ಎಲ್ಲರೂ, ಏನೂ ಇಲ್ಲ ಅಂತಂದ್ರೆ ಏನು, ದಟ್ಸ್ ಮನಿ, ದಟ್ಸ್ ಲೈಫ್. ಥ್ಯಾಂಕ್ ಯು ಬ್ರೋ, ನೀವು ಮಾಡಿರೋ ಸಹಾಯ ನನ್ನ ಲೈಫ್ನ ಚೇಂಜ್ ಮಾಡಿಬಿಡ್ತು. ಥ್ಯಾಂಕ್ ಯು. ಇಟ್ಸ್ ಓಕೆ, ಗುಡ್ ಲಕ್. ಸ್ನೇಹಿತರೆ, ಗಿಡದಲ್ಲಷ್ಟು ಮುಳ್ಳಿದ್ರೂ ಹೂವು ಅರಳಬೇಕು. ಹಾಗೆ ನಮ್ಮ ಮನಸ್ಸಲ್ಲಷ್ಟು ನೋವಿದ್ರೂ ಮುಖದಲ್ಲಿ ನಗು ಇರಲೇಬೇಕು. ಮಗ ಮೊನ್ನೆ ಒಂದು ಶೋ ನೋಡಿದೆ, ಬಿಗ್ ಎಫ್ ಎಮಲ್ಲಿ ಶಂಕರ್ ನಾಗ್ತಾ ಸಖತ್ತಾಗಿ ಮಾತಾಡ್ತಾ ಅನ್ಕೊಣ. ಮಗ ನಾನು ಕೇಳಿಸ್ಕೊಂಡೆ, ಅವನ ವಾಯ್ಸ್ ಮಾತ್ರ ಸಖತ್ತಾಗಿತ್ತು. ಅಲ್ಲ ನೋಡು ಮಗ, ನಮ್ಮ ಜೀವನ ಬದುಕ್ತಿರೋ ರೀತಿ ಎಷ್ಟೊಂದು ಜನದ ಕನಸಾಗಿರುತ್ತೆ. ಒಂದು ಎಕ್ಸಾಂಪಲ್ ಏನಂದರೆ, ನಮ್ಮ ಹತ್ರ ಚಿನ್ನ ಇದ್ದರೂ ಲೈಕ್ ನಾವು ಕಾಗೆ ಬಂಗಾರಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಅವರಿಗೋಸ್ಕರ ಹತ್ತಿರೋನ್ನ ಕೇಳಿ ಮನುಷ್ಯನ ಬೆಲೆ ಗೊತ್ತಾಗುತ್ತೆ. ಅದೇ ಒಂದು ಹೊತ್ತಿನ ಊಟಕ್ಕೋಸ್ಕರ ಬೀದಿ ಅಲ್ಲಿರೋನ್ನ ಕೇಳಿ ಹಸುವಿನ ಬೆಲೆ ಗೊತ್ತಾಗುತ್ತೆ.